ನೀನು ಖುಷಿಯಾಗಿರ್ಬೇಕು ಅಂತ ತಾನೇ ನಾನು ಇಷ್ಟೆಲ್ಲ ಒದ್ದಾಡ್ತಾ ಇರೋದು. ಅರ್ಥ ಮಾಡ್ಕೊಳ್ಳೋ. ಈ ಕಡೆ ಭರತಣ್ಣನು ಬಿಡಕ್ಕಾಗ್ತಿಲ್ಲ, ಆ ಕಡೆ ಭಾರತೀನು ಮರೆಯಕ್ಕಾಗ್ತಿಲ್ಲ. ಅಲ್ಲಮ್ಮ, ಸಾಕ್ಷಿ ಕೊಡು ಅಂತಾಳಲ್ಲ, ಅಕಸ್ಮಾತ್ ನಾನು ಸಾಕ್ಷಿ ಕೊಟ್ರು ಅವಳು ಒಪ್ಕೋತಾಳೆ ಅನ್ಸುತ್ತಾ? ಈಗ ಸಾಕ್ಷಿ ಅಂತ ಇದ್ರೆ ಎಲ್ಲಿಂದ ಸಿಗುತ್ತೋ ಸಾಕ್ಷಿ? ಅಮ್ಮ, ಒಂದ್ ವೇಳೆ ಸಾಕ್ಷಿ ಸಿಕ್ಕಿ ಎಲ್ಲ ಸರಿ ಹೋದ್ರೆ ನೀ ನನ್ನ ಜೊತೆ ಅಲ್ಲಿ ಬರ್ತೀಯಾ? ಅಮ್ಮ ಅಮ್ಮ. ಇಲ್ಲ ಕಣ, ನಾನು ಅಲ್ಲಿಗೆ ಬರಲ್ಲ. ನಿನ್ನ ಮನೆಯಿಂದ ಹೊರಗೆ ಹಾಕಿದ ಮನೆಗೆ ನಾನು ಕಾಲಿಡಲ್ಲ. ಯಾರು ನೆಮ್ಮದಿಯಾಗಿರಲ್ಲ. ಮನೆಗೆ ಸೊಸೆ ಆಗ್ಬರೋರು ಯಾರು ನೆಮ್ಮದಿಯಾಗಿರಕ್ಕೆ ನಾನು ಬಿಡಲ್ಲ. ಯಾರದು ಹೆಂಗಸು? ಯಾಕಾಗಿ ಮಾತಾಡ್ತಾಳೆ? ಏನಿದ್ರ ಅರ್ಥ? ರಾಜಶೇಖರ ಬರಲಿ, ಅವನನ್ನು ಕೇಳಿ ಇದಕ್ಕೇನರ್ಥ ಅಂತ ತಿಳ್ಕೋಬೇಕು. ಈ ಮನೇಲಿ ನಡೀತಾ ಇರೋದಕ್ಕೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ? ಸಂಜನಾ ಇಷ್ಟೊತ್ತಿಗೆಲ್ಲ ಊಟಕ್ಕೆ ಬರ್ತಿದ್ಲಲ್ಲ. ಸಂಜನಾ, ನಾನ್ ರೆಡಿ. ಗಮಗಮ ವಾಸ್ತೆ ಬರ್ತಾ ಇದೆ. ಏಮಡಿ, ಏನ್ ಮಾಡಿದ್ಯೆ? ಸಾಂಬಾರು. ಈ ಟೈಮ್ನ ಮರ್ತೇ ಹೋಗೋದಿಲ್ಲ ಅಲ್ವಾ ನೀವು? ಎಷ್ಟು ಆರಾಮವಾಗಿ ಹೊಟ್ಟೆ ತುಂಬಿಸ್ಕೊಳಕ್ ಅಚ್ಚುಕಟ್ಟಾಗಿ ಬಂದು ಕೂತ್ಕೊಂಡ್ಬಿಡ್ತೀರಾ. ಇದು ಬಿಟ್ರೆ ಬೇರೆ ಏನಾದ್ರೂ ಯೋಚನೆ ಇದೆಯಾ ನಿಮ್ ತಲೆಯಲ್ಲಿ? ಅಪ್ಪನ್ ಪಡೆದಿದ್ದೀರಾ? ಎಲ್ಲ ನನ್ನ ಬಗ್ಗೆ ಹೇಳಿದ ಡೈಲಾಗ್ಗಳ? ಅಯ್ಯೋ, ನಾವ್ಯಾಕ್ರಿ ನಿಮ್ ಬಗ್ಗೆ ಮಾತಾಡೋಣ? ಇಲ್ಲಪ್ಪ, ನಾವಿಬ್ರು ಎಲೆಕ್ಷನ್ ವಿಷಯ ಮಾತಾಡ್ತಾ ಇದ್ದೆ ಅಲ್ವೇನೆ ಭವಾನಿ? ಜಯಮಣಿ, ಅದ್ರ ಹತ್ರ ಏನೇ ಮಾತಾಡ್ತೀನಿ. ಅದ್ರ ಹತ್ರ ನೀನ್ ಏನೇ ಕೇಳಿದ್ರು ಅಂದ್ಬಿಟ್ರೆ ಬೇರೆ ಏನ್ ಗೊತ್ತಿಲ್ಲ. ನಿನಗೂ ಬೇರೆ ಕೆಲಸ ಇಲ್ಲ ಮಾಡೋದಕ್ಕೆ. ಒಂದು ವಾಯ್ಸ್ ಲೆಸ್ಸು, ಇನ್ನೊಂದು ಹೆವಿ ವಾಯ್ಸ್. ಸರಿಯಾಗಿದೆ ಜೋಡಿ. ಅಪ್ಪೋ, 2 ಕುಂಟಲವಾಡ ರೀ. ಸಂಜನಾ ಎಲ್ಲಿ ಭವಾನಿ? ಸಂಜನಾ, ಬಾಮ್ಮ ಊಟಕ್ಕೆ. ಸಂಜನಾ. ಜಯಮಣಿ, ನೀನ್ ಕರೆದ ತಕ್ಷಣ ಅಮ್ಮ ಅಂತ ಓಡಿ ಬರ್ಬೇಕು ಅಂತ ಏನಾದ್ರೂ ಇದೆಯೇನೆ? ಹೊಟ್ಟೆ ಚುರುಕುಟ್ಟಿದ ತಕ್ಷಣ ತಟ್ಟೆ ಹುಡ್ಕೊಂಡ್ ಬರ್ತವೆ. ಅಕಸ್ಮಾತ್ ಬರ್ಲಿಲ್ಲ ಅಂತ ತಿಳ್ಕ, ನಾಳೆ ತಿಂಡಿಗಾಗುತ್ತೆ. ಸ್ವಲ್ಪ ಸುಮ್ಮನೆ ಇರ್ರಿ ನೀವು. ಅವ್ರವ್ರು ಬಡದಂತ ಅವರು. ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ನನ್ನ ಮಾತು ಕೇಳ್ತಾನೆ ಇಲ್ಲ ಅಲ್ವಾ ನೀನು?
ಬಾರ್ಸೋದಷ್ಟೇ ಅಲ್ಲ ಕೊಂದು ಹಾಕ್ಬಿಡ್ಬೇಕು ಅನ್ನಿಸಿದೆ ನನಗೆ. ನಮ್ಗೆಲ್ಲ ವಿಷ ಕೊಟ್ಟು ಕೊಂದು ಬಿಡು, ಆಮೇಲೆ ನಿಮ್ಗೆ ಹೇಗ್ ಬೇಕೋ ಹಾಗೆ ಬದುಕು. ನಾವ್ ಯಾರು ಇರಲ್ವಲ್ಲ. ನೀನು ಹೋಗ್ತಿರೋ ರೂಟು ಯಾಕೋ ಸರಿ ಇಲ್ಲ ಅನಿಸ್ತಾ ಇದೆ. ಸ್ವಲ್ಪ ಯೋಚನೆ ಮಾಡಿ ಮುಂದುವರಿಯೋದು ಒಳ್ಳೇದು ಅನ್ನೋದು ನನ್ನ ಭಾವನೆ ಸಂಜನಾ. ನನಗೇನೂ ಆಗಿಲ್ಲ ಅಕ್ಕ, ನಾನು ಸರಿಯಾಗೇ ಇದ್ದೀನಿ. ನನಗೆ ಹಸಿವಿಲ್ಲ, ನೀನು ಹೋಗಿ ಊಟ ಮಾಡು. ನೋಡು, ನಾನು ನಿನಗಾಗಲೇ ಹೇಳಿದ್ದೀನಿ, ನನಗೆ ಫೋರ್ಸ್ ಮಾಡಬೇಡ. ನನಗೆ ಹಸಿವು ಆಗ್ತಿಲ್ಲ, ನನಗೆ ಪ್ರೈವಸಿ ಬೇಕು, ಡಿಸ್ಟರ್ಬ್ ಮಾಡಬೇಡ ನನಗೆ. ಅಜ್ಜಿ, ಅಜ್ಜಿ, ಏನಾಯ್ತು ಅಜ್ಜಿ? ಯಾವಾಗಲೂ ನಾನು ಬಂದಾಗ ನಗ್ನಗ್ತಾ ಮಾತಾಡಿಸ್ತಾ ಇದ್ರಿ, ಇವತ್ತೇನು ಯೋಚನೆ ಮಾಡ್ತಾ ಇದ್ದೀರಾ? ಏನೋ ಯೋಚನೆ ಮಾಡ್ತಾ ಮಾಡ್ತಾ ಹಾಗೇ ಕಣ್ಣು ಹತ್ತಿತ್ತು. ಯಾರೋ ಬೆಂಗ್ಸು ಕನಸಲ್ಲಿ ಬಂದು, ನಿಮ್ಮನೆ ಸೊಸೆ ಯಾರು ನೆಮ್ಮದಿ ಆಗಿರೋಲ್ಲ, ಅವ್ರಿಗೆ ಯಾರಿಗೂ ಒಳ್ಳೇದಾಗಲ್ಲ, ಹಾಗೆ ಹೀಗೆ ಅಂತ ಏನೇನೋ ಹೇಳಿದಾಗ ಆಯ್ತು ಕಣೆ. ಈ ಥರದ ಕನಸು ಇದೇ ಮೊದಲನೇ ಸಲ ಆಗ್ತಾ ಇರೋದು. ಅರ್ತಿ, ನೀನು ಈ ಮನೇಲಿ ಅನುಭವಿಸ್ತಾ ಇರೋದಕ್ಕೂ, ರಾಜಶೇಖರ ಆಗಾಗ ಕಾಯಿಲೆ ಬೀಳ್ತಾ ಇರೋದಕ್ಕೂ, ಕಾವೇರಿ ನೆಮ್ಮದಿ ಕಳ್ಕೊಂಡಿರೋದಕ್ಕೂ, ಈಗ ಬಿದ್ದ ಈ ಕನಸಿಗೂ ಏನಾದ್ರೂ ಸಂಬಂಧ ಇದೆಯಾ ಅಂತ ನನಗೆ ತುಂಬಾ ಆತಂಕ ಆಗ್ತಾ ಇದೆ ಕಣೆ, ತುಂಬಾ ಆತಂಕ ಆಗ್ತಾ ಇದೆ. ಅಜ್ಜಿ, ಅದೆಲ್ಲ ಬಿಡಿ. ನೀವು ಟಿವಿಲಿ ಯಾವುದೋ ಪ್ರೋಗ್ರಾಮ್ ನೋಡಿರ್ಬೇಕು, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಮಲಗಿರ್ತೀರ. ಈಗ ಅದೆಲ್ಲ ಕನ್ಸಲ್ಲಿ ಬಂದಿರುತ್ತೆ. ಇಷ್ಟಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಹಾಗಂತೀಯ? ಆದ್ರೂ ಅದೇನೋ ಬೇರೆನೇ ಇರಬೇಕು ಕಣೆ. ಯಾವುದಕ್ಕೂ ರಾಜಶೇಖರ ಬೇಗ ಬಂದ ಅಂದರೆ ಅವನ ಇದನ್ನು ಹೇಳಿ ಏನಾದರೂ ಪರಿಹಾರ ಕಂಡುಹಿಡ್ಕೋತೀನಿ. ಸರಿ, ಈಗ ಹಾಲು ಕುಡಿದು ಚೆನ್ನಾಗಿ ನಿದ್ದೆ ಮಾಡಿ, ಆಯ್ತಾ? ಭಾರತಿ, ನಾನು ನರ್ಸಮ್ಮನ ಯಾವಾಗಲೂ ಗೋಳು ಇಕ್ಕೋತಾ ಇರ್ತೀನಲ್ಲ, ಅವಳೇ ಏನಾದರೂ ಕನ್ಸಲ್ಲಿ ಬಂದಿರ್ಬೋದಾ? ಅಯ್ಯೋ ಅಜ್ಜಿ, ಹಾಗೆಲ್ಲ ಏನೂ ಇರೋದಿಲ್ಲ.
ನೀವು ಸುಮ್ಮನೆ ತಲೆ ಕೆಡಿಸ್ಕೋಬೇಡಿ. ನೀವು ಇಷ್ಟೊಂದೆಲ್ಲ ತಲೆ ಹಚ್ಕೋತಾ ಇದ್ದೀರಾ ಅಂದರೆ ಅವಳ ತಂಟೆಗೆ ಹೋಗಬೇಡಿ. ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಇದ್ಬಿಡಿ. ನಿನಗಿರೋಷ್ಟು ಸಹನೆ ತಾಳ್ಮೆ ನನಗಿಲ್ಬಲ್ಲೆ. ಈ ಸಹನೆ ತಾಳ್ಮೆನೆ ನಿನ್ನ ಮುಳ್ಳಾಗ್ತಾ ಇದೆ ಅಂತ ಅನ್ಸುತ್ತೆ. ನೀನ್ ಯಾಕೆ ಅವಳಿಗೆ ಸರಿಯಾಗಿ ಉತ್ತರ ಕೊಡಬಾರ್ದು? ಬೇಡ ಅಜ್ಜಿ, ನಾನೇನೋ ಹೇಳೋದು, ಅವಳು ಇನ್ನೇನೋ ಅರ್ಥ ಮಾಡ್ಕೊಳ್ಳೋದು, ಸುಮ್ಮನೆ ಮನಸ್ತಾಪ ಜಾಸ್ತಿ ಆಗುತ್ತೆ. ಅವಳೇ ಅರ್ಥ ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಭಾರತಿ, ಮನುಷ್ಯನ ವಿಷಯ ಏನಾದ್ರೂ ಗೊತ್ತಾಯ್ತಾ? ಏನಾದ್ರೂ ಒಳ್ಳೆ ಸುದ್ದಿ ಇದೆಯಾ? ಇಲ್ಲ ಅಜ್ಜಿ. ಸರಿ, ಹಾಲು ಕುಡಿರಿ ಅಜ್ಜಿ. ಸಂಜನಾ, ಯಾಕೆ ಹೀಗೆ ಮಾಡ್ತಾ ಇದೀಯ ನೀನು? ನಿನಗೆ ನನ್ನ ಮೇಲೆ ಕೋಪ ಬಂದಿರಬಹುದು, ಆದರೆ ಅದನ್ನು ಊಟದ ಮೇಲೆ ಯಾಕೆ ತೀರಿಸ್ತಾ ಇದೆಯಾ? ಊಟ ಮಾಡು ಬಾ ಸಂಜನಾ. ಕೆಲ್ಸಕ್ಕೆ ಹೋಗ್ತಾ ಇರೋ ಹುಡುಗಿ ನೀನು, ಹೀಗೆ ಹಸ್ತ ಹೊಟ್ಟೆಯಲ್ಲಿ ಮಲ್ಕೋತಾರ? ಬೇಜಾರು ಮಾಡ್ಕೋಬೇಡ, ಊಟ ಮಾಡು ಸಂಜನಾ. ಸಂಜನಾ, ನಾನು ಯಾಕೆ ನಿನ್ನ ಮೇಲೆ ಕೋಪ ಮಾಡಿಕೊಂಡೆ, ನಾನು ಯಾಕೆ ನಿನ್ನ ಮೇಲೆ ಕೈ ಮಾಡಿದೆ ಅಂತ ನಿನಗೂ ಗೊತ್ತು. ನಿನಗೆ ಅಮ್ಮ ನಾನು, ನನಗಷ್ಟು ಹಕ್ಕಿಲ್ವೇನೆ ನಿನ್ನ ಜೀವನ ಯಾವುದೇ ತೊಂದರೆಗೆ ಸಿಕ್ಕಬಾರ್ದು ಅನ್ನೋದಕ್ಕೆ ನಾನು ಅಷ್ಟು ನಿಷ್ಠುರವಾಗಿ ನಡ್ಕೊಂಡಿದ್ದು. ಅರ್ಥ ಮಾಡ್ಕೋ ಪ್ಲೀಸ್. ಸಂಜನಾ, ನಮಗೆ ಎದುರಾಗಿರೋ ತೊಂದರೆಗಳು, ಆಗಿರೋ ಅನಾಹುತಗಳು ಎಲ್ಲ ನಿನ್ನ ಕಣ್ಣೆದ್ರುಗೆ ಇದೆ. ಭಾರತಿ ಬದುಕು ನೋಡಿದ್ರೆ ಹಾಗಾಗಿದೆ, ಭವಾನಿ ಬದುಕು ಹೇಗೋ ಅಂತ ನನಗೆ ಆತಂಕ ಆಗಿದೆ. ನಿಮ್ಮಪ್ಪ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ, ನನ್ನ ಬಗ್ಗೆ ಕೇಳೋರು ಯಾರೂ ಇಲ್ಲ. ಹಾಗಂತ ನಾನು ಸುಮ್ಮನೆ ಇರೋಕ್ಕಾಗತ್ತಾ? ನನ್ನ ಮಕ್ಕಳು ಒದ್ದಾಡೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಅದಕ್ಕೆ ನಾನು ಇಷ್ಟೆಲ್ಲ ಹೆಣ್ಗಾಡ್ತಾ ಇರೋದು. ನಾನೀಗ ಮಾತಾಡೋಕ್ಕೆ ಹೊರಟ್ರೆ ಅಮ್ಮ ಇನ್ನಷ್ಟು ನೊಂದ್ಕೋತಾಳೆ. ಮನೋಜನ ವಿಷಯ ನನ್ನ ಹತ್ರನೇ ಇರಲಿ, ಅವನನ್ನು ನಿಧಾನಕ್ಕೆ ಒಪ್ಪಿಸಿ ಮನೆಗೆ ಕರ್ಕೊಂಡು ಬಂದು ಮದುವೆಗೆ ಎಲ್ಲರ ಒಪ್ಪಿಗೆ ತಗೋತೀನಿ. ಅಲ್ಲಿ ತನಕ ಏನೂ ಗೊತ್ತಿಲ್ಲದಿರೋರ ಥರ ಇರ್ತೀನಿ. ಅವ್ರಿಗೆ ಹೇಗೆ ಬೇಕೋ ಹಾಗೆ ನಡ್ಕೋತೀನಿ. ಸಂಜನಾ, ಸಂಜನಾ, ಏನು ಯೋಚನೆ ಮಾಡ್ತಿದ್ಯಾ? ನಾನು ಹೇಳಿದ ಮಾತೆಲ್ಲ ಸರಿಯಾಗಿ ಕೇಳಿಸ್ಕೊಂಡೆ ತಾನೆ? ಹ್ಞೂ ಮಾ, ನನಗೆ ಆಫೀಸಲ್ಲಿ ಏನೋ ಟೆನ್ಷನ್ ಇತ್ತು, ಅದಕ್ಕೆ ನನಗೆ ಊಟ ಬೇಡ ಅಂತ ಭವಾನಿ ಅಕ್ಕಂಗೆ ಹೇಳಿ ಕಳಿಸ್ಬಿಟ್ಟೆ. ಸಾರಿ ಮಾ. ಪರವಾಗಿಲ್ಲ ಬಿಡು, ಈಗ ಊಟ ಮಾಡುವಂತೆ ನಡಿ ಹೋಗೋಣ. ಸರಿ ಮಾ.
ಭಾರತಿ ಸಾರಿ ಸಾರಿ. ಪರವಾಗಿಲ್ಲ. ಇವತ್ತು ನಾನು ನಿನ್ಗೇನೋ ಕೊಡೋಣ ಅಂತ ಬಂದೆ. ನೀನು ನನಗೆ ಅದು ಇಲ್ಲಿ ಬೇಡ ಬರ್ತಿ, ಎಲ್ಲರೂ ಇರ್ತಾರೆ. ಯಾರು ಇಲ್ಲ, ಬೇಕೊಡು. ನಾನು ಹೇಳಿದ್ದು ಗಿಫ್ಟ್ ಕೊಡೋಣ ಅಂತ ಬಂದೆ ಅಂತ. ಗಿಫ್ಟಾ? ನಿನ್ನೇನು ಅನ್ಕೊಂಡೆ. ಸರಿ ಕೊಡು. ಮೊದಲು ಕಣ್ಣು ಮುಚ್ಕೋ. ಆರ್ತಿ ಕಣ್ಣು ಮುಚ್ಕೋ. ನಾನು ಹೇಳೋವರೆಗೂ ಕಣ್ ತೆಗಿಯೋ ಹಾಗಿಲ್ಲ. ಕಣ್ಣು ಮುಚ್ಕೋ. ಕಣ್ಣು ಮುಚ್ಕೋ. ಕಣ್ ತೆಗಿಬಾರ್ದು. ಆಯ್ತು. ಬಂದ್ಯಾ? ನೀನ್ ಕಣ್ ಬಿಡ್ಬೇಡ. ಬಿಡ್ತಿಲ್ಲ, ಬಾ ಭಾರತಿ ಬೇಗ. ಭಾರತಿ ಒಂದ್ ನಿಮಿಷ. ಭಾರತಿ ಬೇಗ. ಭಾರತಿ ಈ ಕಣ್ ತೆಗಿ. ಕೊಡ್ತೀನಿರು. ಹೇಗಿದೆ? ತುಂಬಾ ಚೆನ್ನಾಗಿದೆ. ಏನಾಯ್ತು? ನೀನ್ ನನಗೋಸ್ಕರ ಇಷ್ಟು ಪ್ರೀತಿಯಿಂದ ಇಂಥ ಒಳ್ಳೆ ಗಿಫ್ಟ್ ಕೊಟ್ಟಿದ್ಯಾ, ಆದ್ರೆ ನಿನಗೇನು ಕೊಡ್ಲಿಲ್ವಲ್ಲ ಅಂತ ಬೇಜಾರಷ್ಟೇ. ಒಂದ್ ನಿಮಿಷ ಇರು, ಬಂದೆ. ಒಂದ್ ನಿಮಿಷ. ಭಾರತಿ, ನಂಗೆ ಈ ಜಾಗದಲ್ಲಿ ನಿನಗಿಂತ ಸುಂದರವಾಗಿ ಕಾಣಿಸಿದ್ದು ಈ ಹೂ ಮಾತ್ರ. I love you. I love you too. ಯಾಕೆ ಭಾರತಿ ಇಷ್ಟೆಲ್ಲ ಪ್ರೀತಿಸ್ತಿದ್ ನಿನಗೆ ಇದಕ್ಕಿದ್ದ ಹಾಗೆ ಏನಾಯ್ತು? ಮನೆಗ್ ಬಾ ಅಂತ ಕರಿತೀಯಲ್ಲ, ಆದ್ರೆ ಅದೇ ಪ್ರೀತಿನ ನೀ ನನಗೆ ಕೊಡಕ್ಕಾಗುತ್ತಾ? ನೀ ನನ್ನ ಬೇರೆ ಒಂಥರ ನೋಡೋದನ್ನ ನಾನು ಹೇಗ್ ಸಹಿಸ್ಕೊಂಡಿರ್ಲಿ? ಭಾರತಿ, ಅವತ್ ನೀನ್ ನನ್ನ ಕೆನ್ನೆಗೆ ಹೊಡೆದಾಗ ನಿನಗೇನು ಅನ್ನಿಸ್ಲಿಲ್ವಾ? ನನ್ನ ಕಣ್ಣಿಂದ ದೂರ ಹೋಗು ಅಂತ ಹೇಳಿದಾಗಲೂ ನಿನಗೇನು ಅನ್ನಿಸ್ಲಿಲ್ವಾ? ನಾನು ತಪ್ಪು ಮಾಡಿದ್ದೀನಿ ಅನ್ನೋ ನೋವು ನಿನ್ನ ಕಾಡ್ಲಿಲ್ವಾ? ಭಾರತಿ, ನಾನು ನಿನ್ನ ಮತ್ತೆ ಹೇಗೆ ಪಡ್ಕೊಳ್ಳಿ?